ರಾಜ್ಯದಲ್ಲಿ LPG ಆಟೋ ಚಾಲಕರು ಗ್ಯಾಸ್ ಸಿಗ್ತಿಲ್ಲ ಅಂತ ಒದ್ದಾಡ್ತಾ ಇದ್ರೆ ಅಲ್ಲೂ ಕೂಡ ಈಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ. ನಿನ್ನೆ ಮುನಿಯಪ್ಪ ಅವರು ಹೇಳಿದರು ಕೇಂದ್ರ ಸರ್ಕಾರ ಗ್ಯಾಸ್ ಕೊಡ್ತಿದೆ, ಪೂರೈಕೆ ಆಗ್ತಿದೆ. ಈಗ ಅವರೇ ಆರೋಪ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ ಈ ಎಲ್ಲ ಸಮಸ್ಯೆಗೆ ಮೂಲ, ಕೇಂದ್ರ ಸರ್ಕಾರದ ವೈಫಲ್ಯವೇ ಇದಕ್ಕೆ ಕಾರಣ ಅಂತ. ಬಾಗಲಕೋಟೆಯಲ್ಲಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2 ತಿಂಗಳಿಂದ ಕೇಂದ್ರ ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕಿತ್ತು. ಬಿಜೆಪಿ ಇರುವ ರಾಜ್ಯಗಳಿಗೊಂದು, ಇತರೆ ರಾಜ್ಯಗಳಿಗೊಂದು ನೀತಿ ಅನುಸರಿಸ್ತಾ ಇದೆ ಕೇಂದ್ರ. ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವಲ್ಲಿ ವಿಫಲವಾಗಿದೆ. ನಿನ್ನೆ ಮಾತನಾಡಿದ್ದೊಂದಾದರೆ ಇವತ್ತು ಮತ್ತೊಂದು. ಇವತ್ತು ಬಾಗಲಕೋಟೆ ಪ್ರಚಾರದಲ್ಲಿದ್ದಾರೆ ಅವರು. ರಾಜ್ಯದಲ್ಲಿ ದಿನೇ ದಿನೇ LPG ಸೇರಿದಂತೆ ಗ್ಯಾಸ್ಗಳ ಸಮಸ್ಯೆ ಉಲ್ಬಣವಾಗ್ತಾ ಇರುವಂತದ್ದು. ಇವುಗಳ ಮಧ್ಯೆ ಏನಂತಂದ್ರೆ ಆಟೋ ಚಾಲಕರು ಕೂಡ ಒಂದು ಗಡುವನ್ನು ಕೂಡ ಕೊಟ್ಟಿರುವಂತದ್ದು. ಈ ಬಗ್ಗೆ ಸ್ವತಃ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಸರ್ ಇರುವಂತದ್ದು. ಈಗ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಈಗ ನಾವು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಸರ್, ಇವತ್ತಿನ ದಿವಸ ಏನೊಂದು ಗ್ಯಾಸ್ ಸಮಸ್ಯೆ ಆಗ್ತದೆ, ಇದಕ್ಕೆ ಮೊದಲೇ ಕೇಳೋದಾದ್ರೆ ನೋಡಿ, ಪೆಟ್ರೋಲ್ ಆಗಲಿ, ಗ್ಯಾಸ್ ಆಗಲಿ, ಡೀಸೆಲ್ ಆಗಲಿ, ಇನ್ನು ಸ್ವಲ್ಪ ಕೆಳಗಡೆ ಇವೆಲ್ಲ ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರೋದು. ರಾಜ್ಯ ಸರ್ಕಾರದ್ದು ಇದರಲ್ಲಿ ಪಾತ್ರ ಏನೂ ಇಲ್ಲ. ನಾವು ಡೈರೆಕ್ಷನ್ ಕೊಡ್ಬೋದು, ಸರಿಯಾಗಿ ಹಂಚಿಕೆ ಮಾಡಿ ನ್ಯಾಯಸಮ್ಮತವಾಗಿ ಯಾರ್ಯಾರಿಗೆ ಏನು ಕೊಡಬೇಕು ಕೊಡಿ ಅಂತ ಹೇಳ್ಬೋದು. ಬಿಟ್ಟರೆ ಇದು ಸಂಪೂರ್ಣವಾಗಿ ವಿಫಲವಾಗಿದೆ. ಯಾಕಂದರೆ ಇವರು 2-3 ತಿಂಗಳಿಂದ ಪ್ಲ್ಯಾನ್ ಮಾಡ್ಕೊಬೇಕಾಯ್ತು. ಇಲ್ಲಿ ಯುದ್ಧ ಆಗ್ತದೆ, ಇಲ್ಲಿ ತಾಪತ್ರಯ ಆಗ್ತದೆ, ಇರಾನ್ಗೆ ಇಸ್ರೇಲ್ಗೆ ಯುದ್ಧ ಆಗುವಂಥದ್ರಲ್ಲಿ ಬೇರೆ ಆಲ್ಟರ್ನೇಟ್ ಮಾಡಿಕೊಳ್ಳುವಂಥ ಕೆಲಸವನ್ನು ಸರ್ಕಾರದ, ಯಾಕಂದರೆ ಇದು ದಿನನಿತ್ಯ ಉಪಯೋಗಿಸುವಂಥದ್ದು, ನಿಲ್ಸೋಕ್ಕಾಗೋದಿಲ್ಲ. ಇವತ್ತು ಹೋಟ್ಲುಗಳು ಸಾವಿರಾರು ಕೋಟಿ ರೂಪಾಯಿ ಲಾಸ್ಗೆ ಹೋಗಿದ್ದಾರೆ. ಯಾಕೆ ಕಾರಣ? ಕೇಂದ್ರ ಸರ್ಕಾರದ ವಿಫಲ. ಈಗ ಅವರು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಅಲ್ಲಿ ಕೆಲಸ ಮಾಡೋರಿಗೆ ಅವಕಾಶ ಆಗ್ತಾ ಇಲ್ಲ. ಅಲ್ಲಿಗೂ ನಾವು ಇರೋದರಲ್ಲಿ ಅರೇಂಜ್ಮೆಂಟ್ ಮಾಡಿ ಹೋಟ್ಲವ್ರಿಗೂ 20-30% ಇತ್ತೀಚೆಗೆ ಕೊಟ್ಟಿದ್ದೀವಿ. ಆದರೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ವಿಫಲತೆ ಅಂತ ಗೊತ್ತಾಗ್ತದೆ. ಆಟೋ ಗ್ಯಾಸ್ ಇವರು 50% ಮಾತ್ರ ಆಯಿಲ್ ಕಾರ್ಪೊರೇಷನ್ ಸರ್ಕಾರದ ಕೊಡ್ತಾರೆ. ಇನ್ನು 50% ಇವರು ಪ್ರೈವೇಟ್ನವ್ರು ಕೊಟ್ಬಿಟ್ಟಿದ್ದಾರೆ ಏಜೆನ್ಸಿಗಳಿಗೆ. ಆ ಪ್ರೈವೇಟ್ ಏಜೆನ್ಸಿ ಒಂದಕ್ಕೆ ಡಬಲ್ ಮಾಡ್ತಾರೆ ಮತ್ತು ಸಪ್ಲೈ ಕೊಡೋದಿಲ್ಲ. ಮತ್ತು ಏನು ಆಟೋ ಗ್ಯಾಸ್ ಉಪಯೋಗಿಸ್ತಾ ಇದ್ರು ಅವರಿಗೆ ಕಷ್ಟ ತಂದಿಟ್ಟಿದ್ದಾರೆ. ಪಾಪ ಅವರು ದಿನ ಬೆಳಗಾದ್ರೆ ಆಟೋ ಓಡಿಸಿ ಜೀವನ ಮಾಡೋರು. ನಿನ್ನೆ ಅವರೆಲ್ಲ ಮನೆ ಹತ್ರ ಬಂದರು, ಅವ್ರ ಕಷ್ಟಕ್ಕೆ ಅರ್ಥವಾಯಿತು. ಇದೆಲ್ಲ ಸಂಪೂರ್ಣ ವಿಫಲ ಆಗಿದೆ. ಅದಕ್ಕೆ ನಿನ್ನೆನೇ ನಾನು ತಕ್ಷಣ ಪತ್ರ ಬರೆದಿದ್ದೀನಿ. ಇದನ್ನು ಅಡ್ರೆಸ್ ಮಾಡಿ ನೀವು ತಕ್ಷಣ ನನ್ನ ಮಾತನ್ನು ಹೇಳಿದ್ದೀನಿ. ಜೊತೆಗೆ ನಾನು 10ನೇ ತಾರೀಕು ಕೂಡ ಮಾತಾಡ್ತೀನಿ. ಅಷ್ಟರೊಳಗಡೆ ಅವ್ರು ಸ್ವಲ್ಪ ಪರಿಹಾರ ಮಾಡಿದರೆ ಒಳ್ಳೆಯದು. ಸರ್, ಈ ಪತ್ರವನ್ನು ಯಾರಿಗೆ ಬರೆದಿರುವಂಥ ಸರ್? ಏನೆಲ್ಲ ಅಂಶಗಳನ್ನು ಪ್ರಮುಖವಾಗಿ? ಪೆಟ್ರೋಲಿಯಂ ಮಿನಿಸ್ಟ್ರಿ ಏನೆಲ್ಲ ಅಂಶಗಳನ್ನು ಎಲ್ಲ ಹೇಳಿದ್ದೀನಿ. ಪೆಟ್ರೋಲು, ಡೀಸೆಲ್ಲು ಮತ್ತು ವಿಶೇಷವಾಗಿ ಇವತ್ತು ಆಹಾಕಾರ ಆಗಿರೋದು ಗ್ಯಾಸ್ದು. ಅದರ ಬಗ್ಗೆ ಸರಿಯಾಗಿ ಕ್ರಮ ತೆಗೆದುಕೊಂಡು ಮಲ್ತಾಯಿ ಧೋರಣೆ ತೋರಿಸಬಾರ್ದು, ನೀವು ಕರೆಕ್ಟಾಗಿ ಕೊಡಬೇಕು ಅಂತೇಳಿ ಹೇಳಿದ್ದೀನಿ. ಇದಿಷ್ಟು ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಅವರ ಮಾತು. ನಾವು ಈಗಾಗಲೇ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದೀನಿ. ಅದರ ಬಂದ ನಂತರ ಅದಕ್ಕೊಂದು ಉತ್ತರವನ್ನು ನಾನು ಕೊಡ್ತೇನೆ ಅಂತ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಬರೀ, ಏಷ್ಯಾನೆಟ್ ಸುಳ್ಳಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.